ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ 2 ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. 3ನೇ ಪಟ್ಟಿಯನ್ನು ಇಂದು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಆದರೆ ಕಾಂಗ್ರೆಸ್ಗೆ ಕಗ್ಗಂಟಾಗಿದ್ದ 4 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಯಾವ ಅಭ್ಯರ್ಥಿ ಆಯ್ಕೆ ಆಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಕಾಂಗ್ರೆಸ್ಗೆ ಕಗ್ಗಂಟಾಗಿದ್ದ 4 ಕ್ಷೇತ್ರಗಳ ಟಿಕೆಟ್ ಬಹುತೇಕ ಫೈನಲ್ ಸಾಧ್ಯತೆ ಇದೆ. ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಬಳ್ಳಾರಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ಹೆಸರು ಕೇಳಿಬರುತ್ತೆ ಅನ್ನುವಂಥ ಕುತೂಹಲ ಇದೆ. ರಾಜ್ಯದಿಂದ ಬಾಕಿ ಉಳಿದಿರುವಂತಹ 4 ಕ್ಷೇತ್ರಗಳು ಬಹುತೇಕ ಇಂದು ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಈಗಷ್ಟೇ ಕೋಲಾರ ಭಾಗದಲ್ಲಿ ಇಬ್ಬರು ನಾಯಕರ ನಡುವಿನ ಜಟಾಪಟಿ ಹಾಗೆ ಮುರಿದಿದೆ. ಒಂದು ಕಡೆ ರಮೇಶ್ ಕುಮಾರ್ ಹಾಗೆಯೇ KH ಮುನಿಯಪ್ಪ ನಡುವಿನ ಒಂದಷ್ಟು ಟಿಕೆಟನ್ನು ಗಿಟ್ಟಿಸಿಕೊಳ್ಳುವ ನಡುವೆ ಅಂತಿಮವಾಗಿ ಹೈಕಮಾಂಡ್ ಯಾವ ನಿಲುವಿಗೆ ಬರುತ್ತೆ ಅನ್ನುವಂಥದ್ದು. ಚಾಮರಾಜನಗರದಲ್ಲೂ ಕೂಡ ಅದೇ ರೀತಿಯ ಒಂದು ವಾತಾವರಣ. ಚಿಕ್ಕಬಳ್ಳಾಪುರದಲ್ಲಿ BJP ಕ್ಯಾಂಡಿಡೇಟ್ ಯಾರಿರಬಹುದು ಅನ್ನೋ ಆಧಾರದಲ್ಲಿ ಏನಾದರೂ ಚಿಕ್ಕಬಳ್ಳಾಪುರ ಕ್ಯಾಂಡಿಡೇಟ್ ನಿರ್ಧಾರ ಆಗುತ್ತಾ ಗೊತ್ತಿಲ್ಲ. ಬಟ್ ಇಂದು ಬಹುತೇಕ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಚಾಮರಾಜನಗರ ಅಂದಾಗ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಬಹುತೇಕ ಖಚಿತ. ಕೋಲಾರದಲ್ಲಿ ಎಲ್ ಹನುಮಂತಯ್ಯ ಅವರಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಸೊ ಬಹಳ ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬರೋದಾದರೆ ರಕ್ಷಾರಾಮಯ್ಯ ಹೆಸರು ಬಹುತೇಕ ಫೈನಲ್ ಆದ ಹಾಗೆ ಕಾಣ್ತಾ ಇದೆ. ಬಳ್ಳಾರಿ ಅಂದಾಗ ಶಾಸಕ ತುಕಾರಾಮ್ಗೆ ಟಿಕೆಟ್ ನೀಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಬಹುತೇಕ ಇದು ಫೈನಲ್ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾಗಿ 3ನೇ ಪಟ್ಟಿ ಇಂದು ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. KH ಮುನಿಯಪ್ಪ ಪರವಾಗಿ ಇರುವಂತಹ ನಾಯಕ ಅಂದರೆ ಎಲ್ ಹನುಮಂತಯ್ಯ ಅವರಿಗೆ ಕೋಲಾರದಿಂದ ಟಿಕೆಟ್ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಸುನಿಲ್ ಬೋಸ್ ಹೆಸರು ಓಡಾಡ್ತಾನೆ ಇತ್ತು ಚಾಮರಾಜನಗರ ಕ್ಷೇತ್ರ ಅಂತ ಸಂದರ್ಭದಲ್ಲಿ. ಹಾಗಾಗಿ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ಗೆ ಬಹುತೇಕ ಟಿಕೆಟ್ ಖಚಿತ. ಚಿಕ್ಕಬಳ್ಳಾಪುರದಲ್ಲಿ ಅಫ್ಕೋರ್ಸ್ ರಕ್ಷಾರಾಮಯ್ಯ ಹೆಸರೇ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದದ್ದು. ಹಾಗಾಗಿ ರಕ್ಷಾರಾಮಯ್ಯ ಅವರಿಗೆ ಇಲ್ಲಿ ಟಿಕೆಟನ್ನು ನೀಡಲಾಗಿದೆ. ಬಳ್ಳಾರಿ ಅಂದಾಗ ಈ ತುಕಾರಾಮ್ ಶಾಸಕರು ಇವರಿಗೆ ಟಿಕೆಟ್ ನೀಡುವ ಸಾಧ್ಯತೆಗಳಿತ್ತು. ಅಂತೆಯೇ ಇದೀಗ ತುಕಾರಾಮ್ ಅವರಿಗೆ ಟಿಕೆಟ್ ಅನ್ನುವಂತಹ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ. ನೋಡಿ, ಬಹಳ ಮುಖ್ಯವಾಗಿ ಪೈಪೋಟಿ 4 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಇದ್ದೇ ಇತ್ತು. ಸುನಿಲ್ ಬೋಸ್ ಮತ್ತು ನಂಜುಂಡಸ್ವಾಮಿ ನಡುವಿನ ಪೈಪೋಟಿಯಲ್ಲಿ ಸದ್ಯ ಸುನಿಲ್ ಬೋಸ್ ಬಹುತೇಕ ಟಿಕೆಟನ್ನು ಪಡೆದುಕೊಂಡಿದ್ದಾರೆ ಎನ್ನುವಂಥ ಚಿತ್ರಣ ಲಭ್ಯವಾಗ್ತಾ ಇದೆ. KH ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ನಡುವಿನ ಜಟಾಪಟಿ ಕೋಲಾರದಲ್ಲಿ ಮುಂದುವರೆದಿತ್ತು. ಬಹುತೇಕ ಈಗ ಎಲ್ ಹನುಮಂತಯ್ಯ ಅವರು ಟಿಕೆಟನ್ನು ಗಿಟ್ಟಿಸಿಕೊಂಡಿರುವಂಥ ಲಕ್ಷಣಗಳಿದ್ದಾವೆ. ಚಿಕ್ಕಬಳ್ಳಾಪುರ ಭಾಗದಲ್ಲಿ NH ಶಿವಶಂಕರ್ ರೆಡ್ಡಿ ಮತ್ತು ರಕ್ಷಾರಾಮಯ್ಯ ನಡುವೆ ಒಂದು ಫೈಟ್ ಇತ್ತು. ಯಾರು ಟಿಕೆಟನ್ನು ಗಿಟ್ಟಿಸ್ಕೊಳ್ತಾರೆ ಅನ್ನುವಂಥ ಕುತೂಹಲ ಇತ್ತು. ರಕ್ಷಾರಾಮಯ್ಯ ಬಹುತೇಕ ಟಿಕೆಟನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಬಳ್ಳಾರಿ ವಿಶೇಷವಾಗಿ ನಾವು ನೋಡಬೇಕಾಗತ್ತೆ. ಸೌಪಣಿಕ ತುಕಾರಾಮ್ ಮತ್ತು VS ಉಗ್ರಪ್ಪ ಬಹುತೇಕ ಇವರಿಬ್ಬರಲ್ಲಿ ಯಾರು ಟಿಕೆಟನ್ನು ಗಿಟ್ಟಿಸ್ಕೊಳ್ತಾರೆ ಎನ್ನುವಂತಹ ಕುತೂಹಲ ಇತ್ತು. VS ಉಗ್ರಪ್ಪ ಅಂದ ಸಂದರ್ಭದಲ್ಲಿ ಹಿರಿಯರು, ಸಂಸದರಾಗಿ ಅನುಭವವನ್ನು ಪಡ್ಕೊಂಡವರು, ಈಗಾಗಲೇ ಹಲವಾರು ಬಾರಿ ಒಂದು ರೀತಿ ಚುನಾವಣಾ ತಯಾರಿಯನ್ನು ಉಗ್ರಪ್ಪ ಅವರು ನಡೆಸ್ತಿದ್ದಾರೆ ಅನ್ನೋದರ ನಡುವೆ ಇದೀಗ ತುಕಾರಾಮ್ ಅವರಿಗೆ ಟಿಕೆಟ್ ಹೋಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಸೊ ಚಾಮರಾಜನಗರ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್, ಹಾಗೆಯೇ ಕೋಲಾರದಲ್ಲಿ ಎಲ್ ಹನುಮಂತಯ್ಯ, ಚಿಕ್ಕಬಳ್ಳಾಪುರ ರಕ್ಷಾರಾಮಯ್ಯ, ಬಳ್ಳಾರಿಯಿಂದ ತುಕಾರಾಮ್ಗೆ ಬಹುತೇಕ ಟಿಕೆಟ್ ಫೈನಲ್. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ರಾಜಪ್ಪ, 4 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಗೊಂದಲ ಇತ್ತು. ಬಹುತೇಕ ಆ ಗೊಂದಲ ಕ್ಲಿಯರ್ ಆದ ಹಾಗೆ ಕಾಣ್ತಾ ಇದೆ. ಸೊ ಈಗ ನೀವು ಕೊಟ್ಟಿರೋ ಲಿಸ್ಟ್ ಪ್ರಕಾರನೇ ನೋಡೋದೇ ಬಹುತೇಕ ಅದು ಫೈನಲ್ಲ ಹೇಗೆ, ಅಥವಾ ಏನಾದರೂ ಕೊನೆ ಕ್ಷಣದ ಬದಲಾವಣೆಗಳು ಅಂತ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಬದಲಾವಣೆ ಆಗುತ್ತಾ ಹೇಗೆ? ದಿವಸ ಇದು ಬಹುತೇಕ ಅಂತಿಮವಾಗಿದೆ. ಮತ್ತೆ ಇಂದು ಸಂಜೆ ವೇಳೆಯಲ್ಲಿ ಈ ಒಂದು ಅಭ್ಯರ್ಥಿಗಳ ಹೆಸರನ್ನ ಚುನಾವಣಾ CEC ಕಮಿಟಿ ಅವರು ಅಧಿಕೃತವಾಗಿ ಪ್ರಕಟ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಇಂದು ಆಗಲೇ 6 ಬಾರಿ ಏನು 17 ಅಭ್ಯರ್ಥಿಗಳ ಹೆಸರು ಪ್ರಕಟವಾಗಿತ್ತು. ಆ ಸಂದರ್ಭದಲ್ಲೇ ಇದು ಚರ್ಚೆ ಏನಾಗಿತ್ತು, ಅಂತಿಮ ಹಂತದಲ್ಲಿತ್ತು. ಆದರೆ ಅಲ್ಲಿ ಕ್ಷೇತ್ರದ ಶಾಸಕರು ಮತ್ತು ಬೇರೆ ಬೇರೆ ಕಾರ್ಯಕರ್ತರ ವಿರೋಧ ಇರುವ ಕಾರಣಕ್ಕೋಸ್ಕರ ಅಂತಿಮವಾಗಿ ಹೆಸರನ್ನ ಪ್ರಕಟ ಮಾಡಲಿಕ್ಕೆ CEC ಕಾಂಗ್ರೆಸ್ನ ಏನು ಚುನಾವಣಾ ಸಮಿತಿ ಹಾಕಿತ್ತು. ಹೀಗಾಗಿ ಅಂತಿಮ ಹಂತದಲ್ಲಿ ಹೆಚ್ಚಿನ ಲಾಭ ಶಾಸಕರ ಸಂಪರ್ಕ ಕಡಿತಗೊಂಡಿದೆ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಬಹಳ ಮುಖ್ಯವಾಗಿ ನೋಡಿ, ಬಳ್ಳಾರಿ ಕ್ಷೇತ್ರ ಅಂತ ಸಂದರ್ಭದಲ್ಲಿ
ತುಕಾರಾಂ ಅವರು ತಮ್ಮ ಮಗಳು ಸೌಪಡಿಕ ತುಕಾರಾಂ ಅವರಿಗೆ ಟಿಕೆಟನ್ನು ಕೇಳಿದ್ರು. ಸದ್ಯ CM ಸಿದ್ದರಾಮಯ್ಯನವರು ತುಕಾರಾಂ ಅವರನ್ನು ಸ್ಪರ್ಧೆಗಿಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂದಾಗ ರಕ್ಷಾರಾಮಯ್ಯ ಹೆಸರು ಅಂತಿಮವಾಗಿದೆ. ಶಿವಶಂಕರ್ ರೆಡ್ಡಿ ಅವರಿಗೆ ಮಿಸ್ ಆಗಿದೆ. ಇನ್ನು ಚಾಮರಾಜನಗರ ಕ್ಷೇತ್ರ ಅಂದಾಗ ಸುನಿಲ್ ಬೋಸ್ ಅಂತಿಮವಾಗಿದೆ ಹೆಸರು. ಕೋಲಾರದಲ್ಲಿ ಹನುಮಂತಯ್ಯ ಅವರು ಟಿಕೆಟನ್ನು ಪಡೆದುಕೊಂಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.